ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. SSC GD MTS ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ತಯಾರಿಯನ್ನು ನಡೆಸ್ತಾ ಇದ್ದರೆ ಈ ವಿಡಿಯೋ ತುಂಬ ಉಪಯುಕ್ತ ಐತೆ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸ್ನೇಹಿತರೆ, ನೀವೇನಾದರೂ SSC GD ಮತ್ತು ಅದೇ ರೀತಿ MTS ಪರೀಕ್ಷೆಗೆ ಸಂಬಂಧಿಸಿದಂತೆ 2026ರಲ್ಲಿ ತಯಾರಿಯನ್ನು ನಡೆಸಿದರೆ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ನಿಮಗೆ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಸಿಲೆಬಸ್ಸಲ್ಲಿರುವ ನೋಟ್ಸು, ಇಲ್ಲಿ ಡೀಟೇಲ್ಸ್ ನೋಟ್ಸು ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಇರ್ತಾರೆ. ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಕವರ್ ಆಗಿರೋ ಕೈಬರದ ನೋಟ್ಸು, ಅದ್ರ ಜೊತೆಗೆ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ರೀ. ಮತ್ತು ನಿಮಗೆ SSC GD 50 ಸೆಟ್ ಓಲ್ಡ್ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದೇ ರೀತಿ SSC MTS ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ನಿಮಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿಸಿ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಪಾಸಿಂಗ್ ಪ್ಯಾಕೇಜನ್ನು ನೀಡಲಾಗ್ತದೆ. ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸನ್ನು ನಿಮಗೆ ನೀಡಲಾಗ್ತದೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಸೇರಿಸೇನೆ ರೀ. ಟೋಟಲಾಗಿ 150 ರೂಪಾಯಿದಾಗ ನಿಮಗೆ ಈ ಎಲ್ಲ PDF ನೋಟ್ಸನ್ನು ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 150 ರೂಪಾಯಿಗೆ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದ. ಯಾರು ಕೂಡ ಕಾಲನ್ನು ಮಾಡಕ್ಕೆ ಹೋಗಬೇಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗುವುದು. ಪ್ರಶ್ನೆ 1. ಹಾರ್ನ್ಬಿಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಡಿ. ನಾಗಾಲ್ಯಾಂಡ್. ಪ್ರಶ್ನೆ 2. ಮೊದಲನೆಯ ಮತ್ತು ಎರಡನೆಯ ಪಂಚವಾರ್ಷಿಕ ಯೋಜನೆಗಳ ಕೇಂದ್ರೀಕೃತ ಕ್ಷೇತ್ರಗಳು ಯಾವುವು? ಸರಿಯಾದ ಉತ್ತರ ಬಿ. ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳು. ಪ್ರಶ್ನೆ 3ರಿಂದ 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪುರುಷರ ಸಾಕ್ಷರತಾ ದರ ದಾಖಲಾಗಿದೆ? ಸರಿಯಾದ ಉತ್ತರ ಬಿ. ಕೇರಳ. ಪ್ರಶ್ನೆ 4. ಯಾವ ಹಬ್ಬವನ್ನು ಮುಖ್ಯವಾಗಿ ಕ್ರೈಸ್ತ ಸಮುದಾಯವು ಆಚರಿಸುತ್ತದೆ? ಸರಿಯಾದ ಉತ್ತರ ಎ. ಗುಡ್ ಫ್ರೈಡೇ. ಪ್ರಶ್ನೆ 5. ಭಾರತದಲ್ಲಿ ಯೋಜನೆಗಳನ್ನು ರೂಪಿಸುವ ಮುಖ್ಯ ಉದ್ದೇಶವೇನು? ಸರಿಯಾದ ಉತ್ತರ ಬಿ. ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ನಿಯಂತ್ರಿಸುವುದು. ಪ್ರಶ್ನೆ 6. ಭಾರತದಲ್ಲಿ ಹಸಿರು ಕ್ರಾಂತಿಯ ಪೌಪಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ DMS ಸ್ವಾಮಿನಾಥನ್. ಪ್ರಶ್ನೆ 7. ಯಾವುದು ನೀರಿನ ಸಂರಕ್ಷಣೆಗೆ ಸಹಾಯಕವಾಗುತ್ತದೆ? ಸರಿಯಾದ ಉತ್ತರ ಬಿ. ಮಳೆನೀರು ಕೊಯ್ಲು. ಪ್ರಶ್ನೆ 8. ವ್ಯಾಪಾರದಲ್ಲಿ ಜಾಹೀರಾತಿನ ಪಾತ್ರವೇನು? ಸರಿಯಾದ ಉತ್ತರ ಸಿ. ಗ್ರಾಹಕರನ್ನು ಆಕರ್ಷಿಸುವುದು ಮತ್ತು ಮಾಹಿತಿ ನೀಡುವುದು. ಪ್ರಶ್ನೆ 9. ಸಾಗರಗಳು, ಸರೋವರಗಳು ಮತ್ತು ನದಿಗಳಿಂದ ನೀರು ಆವಿಯಾಗಿ ಪರಿವರ್ತನೆಗೊಂಡು ವಾತಾವರಣಕ್ಕೆ ಏರುವ ಪ್ರಕ್ರಿಯೆಯನ್ನು ವಿವರಿಸಲು ಬಳಸುವ ಪದ ಯಾವುದು? ಸರಿಯಾದ ಉತ್ತರ ಎ. ಬಾಷ್ಪೀಕರಣ. ಪ್ರಶ್ನೆ 10. ಯಾವ ಗಿಡವನ್ನು ಸೂರ್ಯ ಆಧಾರವನ್ನು ಬಳಸಿಕೊಂಡು ಗೋಡೆಗಳ ಮೇಲೆ ಬೆಳೆಸಬಹುದು? ಸರಿಯಾದ ಉತ್ತರ ಬಿ. ಬಳ್ಳಿ ಗಿಡ. ಪ್ರಶ್ನೆ 11. ಭಾರತದಲ್ಲಿ ಹಸಿರು ಕ್ರಾಂತಿಯಿಂದ ಯಾವ ಬೆಳೆಗಳ ಪ್ರದೇಶ ಮತ್ತು ಉತ್ಪಾದಕತೆಯಲ್ಲಿ ಗಣನೀಯ ಹೆಚ್ಚಳವನ್ನು ಕಾಣಲಾಗಿದೆ? ಸರಿಯಾದ ಉತ್ತರ ಸಿ. ಗೋಧಿ ಮತ್ತು ಅಕ್ಕಿ. ಪ್ರಶ್ನೆ 12. ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು? ಸರಿಯಾದ ಉತ್ತರ ಬಿ. ಕೃಷಿ. ಪ್ರಶ್ನೆ 13. ಯಾವುದು ಸಿಂಧೂ ಕಣಿವೆ ನಾಗರಿಕತೆಗೆ ಸೇರಿಲ್ಲ? ಸರಿಯಾದ ಉತ್ತರ ಎ. ಭೀಂಬೆಟ್ಕಾ. ಪ್ರಶ್ನೆ 14ರಿಂದ 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಭಾರತದಲ್ಲಿ ಅತ್ಯಂತ ಹೆಚ್ಚು ಸಾಕ್ಷರತಾ ದರವನ್ನು ಹೊಂದಿದೆ? ಸರಿಯಾದ ಉತ್ತರ ಎ. ಕೇರಳ. ಪ್ರಶ್ನೆ 15. ಗರ್ಭ ಯಾವ ರಾಜ್ಯದ ಜನಪ್ರಿಯ ನೃತ್ಯ ಪ್ರಕಾರವಾಗಿದೆ? ಸರಿಯಾದ ಉತ್ತರ ಎ. ಗುಜರಾತ್. ಪ್ರಶ್ನೆ 16. ಯಾರು ಕ್ರೀಪು 322ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು? ಸರಿಯಾದ ಉತ್ತರ ಎ. ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 17. ಕ್ರಿಕೆಟ್ ಆಟದಲ್ಲಿ 1 ಓವರ್ ಎಂದರೆ ನಾನ್ ಸ್ಟ್ರೈಕರ್ ಎಂಡ್ನಿಂದ ಸ್ಟ್ರೈಕರ್ ಎಂಡ್ಗೆ ಬೌಲರ್ ಎಸೆಯುವ ಎಷ್ಟು ಸತತ ಮತ್ತು ನ್ಯಾಯಯುತ ಚೆಂಡುಗಳು?
ಸರಿಯಾದ ಉತ್ತರ ಎ 6. ಪ್ರಶ್ನೆ 18ರಿಂದ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಯಾರು ಮುನ್ನಡೆಸಿದರು? ಸರಿಯಾದ ಉತ್ತರ ಡಿ. ಮಹಾತ್ಮ ಗಾಂಧಿ. ಪ್ರಶ್ನೆ 19 ಭಾರತದ ರಾಷ್ಟ್ರೀಯ ಹಬ್ಬವನ್ನು ಜನವರಿ 26ರಂದು ಆಚರಿಸಲಾಗುತ್ತದೆ. ಸರಿಯಾದ ಉತ್ತರ ಬಿ. ಗಣರಾಜ್ಯೋತ್ಸವ. ಪ್ರಶ್ನೆ 20 ಭಾರತದ ಯಾವ ನೆರೆ ದೇಶ ಇಸ್ಲಾಂ ಧರ್ಮವನ್ನು ಆ ದೇಶದ ಅಧಿಕೃತ ಧರ್ಮವಾಗಿ ಅಳವಡಿಸಿಕೊಂಡಿದೆ? ಸರಿಯಾದ ಉತ್ತರ ಬಿ. ಪಾಕಿಸ್ತಾನ. ಪ್ರಶ್ನೆ 21 ಭಾರತದಲ್ಲಿ ಹಸಿರು ಕ್ರಾಂತಿಯ ಪ್ರಾಥಮಿಕ ಗುರಿ ಏನು? ಸರಿಯಾದ ಉತ್ತರ ಸಿ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು. ಪ್ರಶ್ನೆ 22 ಹಸಿರು ಕ್ರಾಂತಿಯು ಆರ್ಥಿಕತೆಯ ಯಾವ ವಲಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಿ. ಕೃಷಿ ವಲಯ. ಪ್ರಶ್ನೆ 23ರಿಂದ 2011ರ ಭಾರತದ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತ್ಯಂತ ಹೆಚ್ಚಿನ ಸಾಕ್ಷರತಾ ದರವನ್ನು ಹೊಂದಿದೆ? ಸರಿಯಾದ ಉತ್ತರ ಡಿ. ಕೇರಳ. ಪ್ರಶ್ನೆ 24 ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಗಟು ವ್ಯಾಪಾರಿ ಹೋಲ್ಸೇಲರ್ ಎಂದರೆ ಯಾರು? ಸರಿಯಾದ ಉತ್ತರ ಸಿ. ದೊಡ್ಡ ಪ್ರಮಾಣದಲ್ಲಿ ಖರೀದಿಸುವ ಮತ್ತು ಮಾರಾಟ ಮಾಡುವ ವ್ಯಕ್ತಿ. ಪ್ರಶ್ನೆ 25 ಬುದ್ಧ ಎನ್ನುವುದು ಅಡಿಗೆರೆ ರಾಜ್ಯದ ಒಂದು ಜನಪ್ರಿಯ ನೃತ್ಯವಾಗಿದೆ. ಸರಿಯಾದ ಉತ್ತರ ಡಿ. ಉತ್ತರ ಪ್ರದೇಶ. ಪ್ರಶ್ನೆ 26 ಬಾಂಗ್ಲಾದೇಶದ ಸಂವಿಧಾನದ ಪ್ರಕಾರ ಬಾಂಗ್ಲಾದೇಶದ ರಾಷ್ಟ್ರಧರ್ಮ ಸ್ಟೇಟ್ ರಿಲಿಜನ್ ಯಾವುದು? ಸರಿಯಾದ ಉತ್ತರ ಸಿ. ಇಸ್ಲಾಂ ಧರ್ಮ. ಪ್ರಶ್ನೆ 27 ಪಂಚವಾರ್ಷಿಕ ಯೋಜನೆಗಳ ವಿಷಯದಲ್ಲಿ 3ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 1961ರಿಂದ 1966 ದೇಶವು ಎದುರಿಸಿದ ಪ್ರಮುಖ ಸಮಸ್ಯೆ ಯಾವುದು? ಸರಿಯಾದ ಉತ್ತರ ಎ. 1965ರ ಭಾರತ ಪಾಕಿಸ್ತಾನ ಯುದ್ಧ. ಪ್ರಶ್ನೆ 28 ಮೌರ್ಯರ ಆಡಳಿತ ನೀತಿಗೆ ಹೆಸರು ನೀಡಿದ ಗ್ರೀಕ್ ರಾಯಭಾರಿ ಯಾರು? ಸರಿಯಾದ ಉತ್ತರ ಸಿ. ಮೆಗಸ್ತನೀಸ್. ಪ್ರಶ್ನೆ 29 ಯಾವ ವಿಧದ ಉದ್ಯಮವು ಬೇಟೆ, ಮೀನುಗಾರಿಕೆ ಮತ್ತು ಅರಣ್ಯವನ್ನು ಒಳಗೊಂಡ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ? ಸರಿಯಾದ ಉತ್ತರ ಬಿ. ಪ್ರಾಥಮಿಕ ಉದ್ಯಮ. ಪ್ರಶ್ನೆ 30 ಚೀನಾದ ಬಹುತೇಕ ಜನರು ಈ ಕೆಳಗಿನ ಯಾವ ಧರ್ಮವನ್ನು ಅನುಸರಿಸುತ್ತಾರೆ? ಸರಿಯಾದ ಉತ್ತರ ಸಿ. ಬೌದ್ಧ. ಪ್ರಶ್ನೆ 31 ಶಾಸ್ತ್ರೀಯ ನೃತ್ಯ ಪ್ರಕಾರದ ಮೋಹಿನಿಯಾಟ್ಟಂ ಭಾರತದ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ? ಸರಿಯಾದ ಉತ್ತರ ಎ. ಕೇರಳ. ಪ್ರಶ್ನೆ 32 ಆಧುನಿಕ ಆರ್ಥಿಕತೆಯಲ್ಲಿ ಸಗಟು ಉದ್ಯಮ ಏಕೆ ಮಹತ್ವದ್ದಾಗಿದೆ? ಸರಿಯಾದ ಉತ್ತರ ಸಿ. ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗುವ ಚಟುವಟಿಕೆಗಳನ್ನು ಒದಗಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಶ್ನೆ 33 ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಕ್ರಾಂತಿಯ ಪರಿಣಾಮ ಅಲ್ಲ? ಸರಿಯಾದ ಉತ್ತರ ಡಿ. ಗ್ರಾಮೀಣ ಜನಸಂಖ್ಯೆಯಲ್ಲಿ ಇಳಿಕೆ. ಪ್ರಶ್ನೆ 34 ಈ ಕೆಳಗಿನವುಗಳಲ್ಲಿ ಯಾವ ಜಲಮೂಲವು ಅತ್ಯಧಿಕ ಲವಣಯುಕ್ತತೆಯನ್ನು ಹೊಂದಿದೆ? ಸರಿಯಾದ ಉತ್ತರ ಸಿ. ಸಾಗರ. ಪ್ರಶ್ನೆ 35 ರಾಷ್ಟ್ರೀಯ ಬಿದಿರು ಮಿಷನ್ ನ್ಯಾಷನಲ್ ಬ್ಯಾಂಬೂ ಮಿಷನ್ನ ಗುರಿ ಏನು? ಸರಿಯಾದ ಉತ್ತರ ಸಿ. ಪಿಂಕ್ ಕ್ರಾಂತಿಯನ್ನು ಉತ್ತೇಜಿಸುವುದು, ಬಿದಿರು ಉತ್ಪಾದನೆಗೆ ಸಂಬಂಧಿಸಿದ್ದು. ಪ್ರಶ್ನೆ 36ರಿಂದ 2020ರಲ್ಲಿ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನವನ್ನು ಯಾರು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಬಿ. ಭಾರತದ ಪ್ರಧಾನಮಂತ್ರಿ. ಪ್ರಶ್ನೆ 37 ಸೂರ್ಯ ದೇವರಿಗೆ ಸಮರ್ಪಿಸಲ್ಪಟ್ಟ ಯಾವ ವೈವಿಧ್ಯಮಯ ಹಬ್ಬವನ್ನು ಭಾರತದ ದಕ್ಷಿಣ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಎ. ಪೊಂಗಲ್. ಪ್ರಶ್ನೆ 38 ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಸರಿಯಾದ ಉತ್ತರ ಬಿ. ರಾಷ್ಟ್ರಪತಿಗಳು. ಪ್ರಶ್ನೆ 39 ಭಾರತವು 1951ರಲ್ಲಿ ಯಾರ ಸಮಾಜವಾದಿ ಆದರ್ಶಗಳಿಂದ ಪ್ರೇರಿತವಾಗಿ ತನ್ನ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಸಿ. ಜವಾಹರಲಾಲ್ ನೆಹರು. ಪ್ರಶ್ನೆ 40
ಮೊದಲ ಪಂಚವಾರ್ಷಿಕ ಯೋಜನೆಯ 1951ರಿಂದ 1956 ಪ್ರಮುಖ ಮಹತ್ವದ ಕೇಂದ್ರೀಕರಣ ಯಾವುದು? ಸರಿಯಾದ ಉತ್ತರ ಸಿ. ಕೃಷಿ ಅಭಿವೃದ್ಧಿ. ಪ್ರಶ್ನೆ 41. ಜಲ ಮಾಲಿನ್ಯ ತಡೆಗಟ್ಟುವುದು ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2024 ಯಾವುದನ್ನು ಸ್ಥಾಪಿಸುತ್ತದೆ? ಸರಿಯಾದ ಉತ್ತರ ಬಿ. ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ನಿಯಂತ್ರಣ ಮಂಡಳಿಗಳು. ಪ್ರಶ್ನೆ 42. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಒಂದು ರಾಷ್ಟ್ರೀಯ ಹಬ್ಬ ಅಲ್ಲ? ಸರಿಯಾದ ಉತ್ತರ ಬಿ. ರಾಷ್ಟ್ರೀಯ ಏಕತಾ ದಿನ. ಪ್ರಶ್ನೆ 43. ಈ ಕೆಳಗಿನವರಲ್ಲಿ ಜೈನ ಧರ್ಮದ 24ನೇ ತೀರ್ಥಂಕರರಾಗಿದ್ದವರು ಯಾರು? ಸರಿಯಾದ ಉತ್ತರ ಬಿ. ಮಹಾವೀರ. ಪ್ರಶ್ನೆ 44. ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ ಎ. 1951. ಪ್ರಶ್ನೆ 45. ಸ್ವಚ್ಛ ಭಾರತ ಅಭಿಯಾನವನ್ನು ಭಾರತದ ಯಾವ ರಾಷ್ಟ್ರೀಯ ಹಬ್ಬದಂದು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಡಿ. ಗಾಂಧಿ ಜಯಂತಿ. ಪ್ರಶ್ನೆ 46. ಸಂವಿಧಾನದ ಪ್ರಕಾರ ಭಾರತವು ಅಡಿಗೆರೆ ಆಗಿದೆ. ಸರಿಯಾದ ಉತ್ತರ ಎ. ರಾಜ್ಯಗಳ ಒಕ್ಕೂಟ, ಯೂನಿಯನ್ ಆಫ್ ಸ್ಟೇಟ್ಸ್. ಪ್ರಶ್ನೆ 47. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶವಾಗಿತ್ತು? ಸರಿಯಾದ ಉತ್ತರ ಬಿ. ಸ್ವಾವಲಂಬನೆ. ಪ್ರಶ್ನೆ 48. ಭಾರತೀಯ ಶಾಸ್ತ್ರೀಯ ನೃತ್ಯವಾದ ಭರತನಾಟ್ಯಂ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹುಟ್ಟಿಕೊಂಡಿತು? ಸರಿಯಾದ ಉತ್ತರ ಬಿ. ತಮಿಳುನಾಡು. ಪ್ರಶ್ನೆ 49. 5ನೇ ಪಂಚವಾರ್ಷಿಕ ಯೋಜನೆಯ 1974ರಿಂದ 1979 ಒಂದು ವಿಶಿಷ್ಟ ಲಕ್ಷಣ ಯಾವುದು? ಸರಿಯಾದ ಉತ್ತರ ಎ. ಇದು ಗರೀಬಿ ಹಠಾವೋ ಬಡತನ ನಿರ್ಮೂಲನೆಗೆ ಒತ್ತು ನೀಡಿತು. ಪ್ರಶ್ನೆ 50. ಯಾಮಿನಿ ಕೃಷ್ಣಮೂರ್ತಿ ಅವರನ್ನು ಯಾವ 2 ನೃತ್ಯಗಳ ಆಸ್ಥಾನ ನರ್ತಕಿ ಎಂದು ಘೋಷಿಸಲಾಯಿತು? ಸರಿಯಾದ ಉತ್ತರ ಡಿ. ಭರತನಾಟ್ಯ ಮತ್ತು ಕೂಚಿಪುಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು SSC GD MTSಗೆ ಸಂಬಂಧಿಸಿದಂತೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ 50 ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನೋಡಿದೆವು. ಇದೇ ರೀತಿ ನಿಮಗೆ ಕಂಟಿನ್ಯೂ ಆಗಿ ಕ್ಲಾಸ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ. ನಿಮಗೆ ಪ್ರತಿನಿತ್ಯ ಉಚಿತವಾಗಿ ನಾವು ಇದೇ ರೀತಿ ಟಾಪ್ 50 ಪ್ರಶ್ನೆಗಳದ್ದು ಕ್ಲಾಸನ್ನು ಮಾಡ್ತೀವಿ. ವಿಡಿಯೋ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರು ಕೂಡ ಒಂದು ಲೈಕನ್ನು ಮಾಡಿ. ಅದೇ ರೀತಿ ನಿಮಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಕಂಟಿನ್ಯೂ ಆಗಿ ವಿಡಿಯೋ ಬರ್ತಾವ್ರಿ.